ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ನಾವು ಮಾಡೆಲ್ ಕ್ವಶನ್ ಪೇಪರ್ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಮೇಲೆ ಮಾಡೆಲ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಅದಕ್ಕಿಂತ ಮೊದಲು ಈ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಮೇಲೆ ನಮಗೆ ಎಷ್ಟು ಮಾರ್ಕ್ಸಿನ ಕ್ವಶನ್ಸ್ ಬರ್ತಾವೆ ಅನ್ನೋದನ್ನು ನೋಡೋಣ. ಫಸ್ಟು ಇದರಲ್ಲಿ MCQ ಕ್ವಶನ್ಸ್. ಸೊ ಫಸ್ಟ್ ಇದರಲ್ಲಿ MCQ ಕ್ವಶನ್ಸ್. ಒಟ್ಟು 6 ಕ್ವಶನ್ಸ್ ಬರ್ತವೆ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ 2. 2 ಮಾರ್ಕ್ಸ್ ಕ್ವಶನ್ಸ್ ಒಟ್ಟು ಇದರೊಳಗೆ ಎಷ್ಟು ಬರ್ತಾವೆ ಅಂತಂದ್ರೆ 4. 3 ಮಾರ್ಕ್ಸ್ ಕ್ವಶನ್ಸ್ 3 ಕ್ವಶನ್ಸ್. 5 ಮಾರ್ಕ್ಸ್ ಕ್ವಶನ್ಸ್ 3. 10 ಮಾರ್ಕ್ಸ್ ಕ್ವಶನ್ಸ್ 2. ಒಟ್ಟು ನಮಗೆ ಟೋಟಲ್ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಮೇಲೆ 60 ಮಾರ್ಕ್ಸಿಂದ ಕ್ವಶನ್ಸ್ ಬರ್ತಾವೆ. ಸೊ ಇದು ಒಂದೇ ಚಾಪ್ಟರ್ನ ನೀವು ಸರಿಯಾಗಿ ಪ್ರಿಪೇರ್ ಆದರೆ ನೀವು ಈಸಿಯಾಗಿ ಪಾಸ್ ಆಗ್ಬೋದು ಅಂತ ನಾನು ಹೇಳ್ತೀನಿ. ಮತ್ತು ಈ ವಿಡಿಯೋನ ಇದ್ರದ್ದು ಪಾಸಿಂಗ್ ಡಿಪ್ಲೊಮಾ ಮ್ಯಾಥಮೆಟಿಕ್ಸ್ M2 ಕ್ವಶನ್ ಪೇಪರ್ದು ಪಾಸಿಂಗ್ ಪ್ಯಾಕೇಜ್ ಅಂತಲೂ ಹೇಳ್ಬೋದು. ಸೊ ಫಸ್ಟ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್, ವಿಚ್ ರೂಲ್ ಈಸ್ ಯೂಸ್ ಟು ಡಿಫ್ರೆನ್ಷಿಯೇಟ್ y is equal to x ಸ್ಕ್ವೇರ್. ಇಲ್ಲಿ ex ಮತ್ತು ಎಕ್ಸ್ ಸ್ಕ್ವೇರ್ ಮಲ್ಟಿಪ್ಲಿಕೇಶನ್ ಫಾರ್ಮ್ನಾಗ ಐತಿ. ಸೊ ಇದರ ಆನ್ಸರ್ ಮಲ್ಟಿಪ್ಲಿಕೇಶನ್ ಫಾರ್ಮ್ನಾಗ ಇತ್ತಂತಂದ್ರೆ ಅದಕ್ಕೆ ಏನಂತಾರೆ, ಪ್ರಾಡಕ್ಟ್ ರೂಲ್. ಒಂದು ವೇಳೆ ಡಿವಿಷನ್ ಫಾರ್ಮ್ನಾಗ ಇತ್ತಂತಂದ್ರೆ ಕ್ವಶಂಟ್ ರೂಲ್, ಸಬ್ಸ್ಟ್ರಾಕ್ಷನ್ ಫಾರ್ಮ್ನಾಗ ಇತ್ತಂದ್ರೆ ಡಿಫ್ರೆನ್ಸ್ ರೂಲ್, ಎಡಿಷನ್ನಾಗಿತ್ತಂದ್ರೆ ಸಮ್ ರೂಲ್. ಇಫ್ y is equal to x cube plus log x ದೆನ್ dy by dx. ಸೊ ಇಲ್ಲೇನು ಮಾಡಬೇಕಿದ್ದು, ಸಮ್ ರೂಲಿನ ಪ್ರಾಬ್ಲಮ್. ಸೊ ಸಮ್ ರೂಲ್ ಇತ್ತಂದ್ರೆ ಈ ಟರ್ಮ್ಸನ್ನು ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಡಿಫ್ರೆನ್ಷಿಯೇಷನ್ ಆಫ್ x ಕ್ಯೂಬ್ ಇಸ್ 3x ಸ್ಕ್ವೇರ್, ಡಿಫ್ರೆನ್ಷಿಯೇಷನ್ ಆಫ್ log x is 1/x. ಸೊ ನಮ್ಮ ಆನ್ಸರ್ ಯಾವುದು, ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್ ಒನ್, ದ ಡೆರಿವೇಟಿವ್ ಆಫ್ ರೂಟ್ ಎಕ್ಸ್. ಡೈರೆಕ್ಟ್ ಕ್ವಶನ್. ರೂಟ್ ಎಕ್ಸ್ದು ಡೆರಿವೇಟಿವ್ ಯಾವುದು, 1/2 ರೂಟ್ ಎಕ್ಸ್. The slope of the tangent to the given line y is equal to f of x. ಸೊ ನಮ್ಗೆ ಒಂದು ಫಂಕ್ಷನ್ y is equal to f of x ಇತ್ತಂತಂದ್ರೆ ಅದ್ರದ್ದು ಸ್ಲೋಪ್ ಏನಾಗಿರ್ತೈತಿ, dy by dx ಆಗಿರ್ತೈತಿ. ಸೊ ನೆಕ್ಸ್ಟ್ 8th ಕ್ವಶನ್, ದ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ವಿತ್ ದ ಮೋಷನ್ y is equal to ex ರಿಮೇನ್ಸ್. ಸೊ ನಮಗೆ ಯಾವುದಾದ್ರೂ ಒಂದು ಫಂಕ್ಷನ್ y is equal to ex ಕೊಟ್ಟಿದ್ರು ಅಂತಂದ್ರೆ ವೆಲಾಸಿಟಿ ಕಂಡುಹಿಡಿಬೇಕಂತಂದ್ರೆ ವೆಲಾಸಿಟಿ ಏನಾಗಿರ್ತೈತಿ, dy by dx ಆಗಿರ್ತೈತಿ. ಸೊ ಇಲ್ಲಿ ಫಂಕ್ಷನ್ ex ಐತಿ, ಡಿಫ್ರೆನ್ಷಿಯೇಷನ್ ಆಫ್ ex ಈಸ್ ex. ಸೊ ನಮ್ಮದು ವೆಲಾಸಿಟಿ ಏನಾಗಿರ್ತೈತಿ, ex ಆಗಿರ್ತೈತಿ. ಸೊ ಎಕ್ಸಿಲರೇಷನ್ ಆಫ್ ಅ ಪಾರ್ಟಿಕಲ್ ವಿತ್ ದ ಮೋಷನ್ y is equal to sin x. ಎಕ್ಸಿಲರೇಷನ್ ವೆಲಾಸಿಟಿ dy by dx ಆಗಿತ್ತಂತಂದ್ರೆ ಎಕ್ಸಿಲರೇಷನ್ ನಮಗೆ ಏನಾಗಿರ್ತೈತಿ, d ಸ್ಕ್ವೇರ್ y by dx ಸ್ಕ್ವೇರ್, ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಸೊ ಫಸ್ಟ್ ನಾವು ಇಲ್ಲೇನು ಕಂಡುಹಿಡಬೇಕು, y is equal to ಏನೈತೆ ನಮಗಿಲ್ಲೇ sin x ಇದೆ. ಸೊ ಇದರದ್ದು ಡಿಫ್ರೆನ್ಷಿಯೇಟ್ ಒಂದು ಸಲ ಮಾಡಬೇಕು. ಡಿಫ್ರೆನ್ಷಿಯೇಷನ್ ಆಫ್ sin x ಈಸ್ cos x. ಸೆಕೆಂಡ್ ಈ ಆನ್ಸರನ್ನು ಮತ್ತೆ ಇನ್ನೊಮ್ಮೆ ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂತಂದ್ರೆ ಅದು ನಮ್ಮದೇನು, ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಡಿಫ್ರೆನ್ಷಿಯೇಷನ್ ಆಫ್ cos x ಈಸ್ ಮೈನಸ್ sin x. ಸೊ ನಮಗೆ ಆನ್ಸರ್ ಯಾವುದು, ಬಿ ಮೈನಸ್ sin x. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ದ ಡೆರಿವೇಟಿವ್ ಆಫ್ ಅ ಕಾನ್ಸ್ಟಂಟ್ ಫಂಕ್ಷನ್ ಈಸ್. ಸೊ ಆಲ್ವೇಸ್ ರಿಮೆಂಬರ್, ಯಾವುದೋ ಒಂದು ನಮ್ಮ ಕಾನ್ಸ್ಟಂಟ್ ನಂಬರ್ ಇತ್ತಂದ್ರೆ ಅದರದ್ದು ಡೆರಿವೇಟಿವ್ ಏನಾಗಿರ್ತೈತಿ, 0 ಆಗಿರ್ತೈತಿ. ನೆಕ್ಸ್ಟ್, ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ point 1, 2 on the curve y is equal to 2x is 2. then slope of the normal. ಸೊ ಇದನ್ನು ರಿಮೆಂಬರ್ ಮಾಡ್ಕೊರಿ. ಯಾವುದಾದ್ರೂ ಟ್ಯಾಂಜೆಂಟ್ ಕೇಳಿದ್ರು ಅಂತಂದ್ರೆ ದಟ್ ಈಸ್ ಈಕ್ವಲ್ ಟು ಎಮ್ ಅಂತಂದರೆ ಒಂದು ಸಲ ಡಿಫ್ರೆನ್ಷಿಯೇಟ್ ಮಾಡಬೇಕು ಕೊಟ್ಟಿರೋ ಫಂಕ್ಷನನ್ನು. ನಾರ್ಮಲ್ ಕೇಳಿದ್ರು ಅಂತಂದ್ರೆ -1/m. ಸೊ ಆಲ್ರೆಡಿ ನಮಗೆ ಅವ್ರು ಎಮ್ ಸ್ಲೋಪ್ ಎಷ್ಟು ಅಂತ ಕೊಟ್ಟಾರ, 2 ಅಂತ ಕೊಟ್ಟಾರ. ನಾರ್ಮಲ್ ಏನಾಗ್ತೈತಿ,
ಮೈನಸ್ 1 ಡಿವೈಡೆಡ್ ಬೈ 2 ಆಗ್ತೈತಿ. ಸೊ ಆನ್ಸರ್ -1/2. ನೆಕ್ಸ್ಟ್ 2 marks questions. First one, y is equal to x cube minus log x, then find dy by dx. So first ಇದು ಡಿಫ್ರೆನ್ಸ್ ರೂಲ್. ಎಕ್ಸ್ ಕ್ಯೂಬನ್ನು ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಕ್ಯೂಬ್ ಈಸ್ 3x² minus differentiation of log x is 1/x. Next, fourth question, if y is equal to log 3x, then find dy by dx. ಇಲ್ಲಿ ನೋಡಿರಿ, ಫಂಕ್ಷನ್ ಆಫ್ ಅ ಫಂಕ್ಷನ್ ಐತಿ. ಇದಕ್ಕೆ ನಾವಿಲ್ಲಿ ಏನು ಮಾಡ್ತೀವಿ, ಚೈನ್ ರೂಲನ್ನು ಯೂಸ್ ಮಾಡಬೇಕು. ದಟ್ ಈಸ್ ಲಾಗನ್ನು ಒಂದು ಸಲ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಈಸ್ 1/x. ಇಲ್ಲಿ ಎಕ್ಸ್ ಜಾಗದೊಳಗೆ ಏನೈತಿ 3x ಐತಿ. ಸೊ ಅದಕ್ಕೆ ಇದನ್ನೇನಂತ ಬರಿತೀವಿ, 3x ಅಂತ ಬರಿತೀವಿ. ಅಗೇನ್ 3 × x ಈಸ್ ಅನ್ನದ ಫಂಕ್ಷನ್. ಇದನ್ನು ಇನ್ನೊಮ್ಮೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಷನ್ ಆಫ್ 3x ಈಸ್ 3 ಕಾನ್ಸ್ಟೆಂಟ್ ಆ್ಯಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ x ಈಸ್ 1. 3 1s 1 × 1 ಈಸ್ 1. ಸೊ ನಮಗೆ ಆನ್ಸರ್ ಏನು ಬಂತು, 1/x. Find the slope of the tangent to the curve y is equal to x² + 1 at 1, 3. ಸೊ ಸ್ಲೋಪ್ ಕಂಡುಹಿಡಿರಿ ಅಂತಂದ್ರೆ, ಸ್ಲೋಪ್ ಅಂತಂದ್ರೆ ಎಮ್ ಕಂಡುಹಿಡಿಬೇಕಂತಂದ್ರೆ ಡಿಫ್ರೆನ್ಷಿಯೇಟ್ 1 ಟೈಮ್ ಡಿಫ್ರೆನ್ಷಿಯೇಷನ್ ಆಫ್ x² ಡಿಫ್ರೆನ್ಷಿಯೇಷನ್ ಏನು 2x ಪ್ಲಸ್ 1 ಅಂತಂದ್ರೆ ಕಾನ್ಸ್ಟೆಂಟ್, ಅದರದ್ದು ಡಿಫ್ರೆನ್ಷಿಯೇಷನ್ ಏನು 0. ನಮಗೆ ಅವರು ಸ್ಲೋಪ್ ಪಾಯಿಂಟ್ ಯಾವ ಪಾಯಿಂಟ್ನಾಗ ಕಂಡುಹಿಡಿರಿ ಅಂದ್ರೆ 1, 3. ಸೊ ಇಲ್ಲಿ ಎಕ್ಸ್ ಜೊಗದೊಳಗೆ 1 ಹಾಕಿದ್ವಿ ಅಂತಂದ್ರೆ 2 × 1 + 0, 2 1s 2 + 0 ಈಸ್ 2. ಸೊ ನಮಗೆ ಆನ್ಸರ್ ಏನು ಬಂತು, m is equal to 2 ಬಂತು. ನೆಕ್ಸ್ಟ್, ಫೈಂಡ್ ದ ವೆಲಾಸಿಟಿ ಫಾರ್ ದ ಡಿಸ್ಪ್ಲೇಸ್ಮೆಂಟ್ y is equal to 3x². ಇದು ಎಷ್ಟನೇ ಕ್ವಶನ್, 6th ಕ್ವಶನ್. y is equal to 3x². ನಾವು ಆಲ್ರೆಡಿ ಹೇಳೀನಿ, ವೆಲಾಸಿಟಿ ಕಂಡುಹಿಡಿಬೇಕಂತಂದ್ರೆ ನಾವೇನು ಮಾಡಬೇಕು, ಫಂಕ್ಷನನ್ನು ಒಂದು ಸಲ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಷನ್ 3 ಕಾನ್ಸ್ಟೆಂಟ್ ಆ್ಯಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ x² ಈಸ್ 2x. 3 × 2 ಈಸ್ 3, 6. ಯಾವಾಗಲೂ ವೆಲಾಸಿಟೀಸ್ಗೆ ನಾವು ಯೂನಿಟ್ಸನ್ನು ಮೆನ್ಷನ್ ಮಾಡೋದು ಬಿಡಬಾರ್ದು, ಯೂನಿಟ್ ಪರ್ ಸೆಕೆಂಡ್. ಸೊ ವೆಲಾಸಿಟಿ ಏನು ಬಂತು ನಮ್ಮದಿಲ್ಲೇ 6x ಯೂನಿಟ್ ಪರ್ ಸೆಕೆಂಡ್. 3 marks questions. ಸೊ ಫಸ್ಟ್ ಒನ್, y is equal to x log x, then find dy by dx. ಸೊ ಇಲ್ಲಿ ನೋಡಿರಿ, x ಮತ್ತು log x ಮಲ್ಟಿಪ್ಲಿಕೇಶನ್ ಫಾರ್ಮ್ನಾಗ ಐತಿ. ಯಾವುದೋ ಒಂದು ಟರ್ಮ್ ಮಲ್ಟಿಪ್ಲಿಕೇಶನ್ ಫಾರ್ಮ್ನಾಗ ಇತ್ತಂದು ಫಂಕ್ಷನ್, ಅದನ್ನು ನಾವು ಯಾವ ರೀತಿ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ v constant differentiation of u plus u constant differentiation of v. ಇಲ್ಲಿ u ಅಂತಂದ್ರೆ x, v ಅಂತಂದ್ರೆ y, log x. ಸೊ ಫಸ್ಟ್ ಟರ್ಮ್ v ಕಾನ್ಸ್ಟೆಂಟ್, log x as it is into next differentiation of u ಅಂತಂದ್ರೆ x, differentiation of x is 1. next u constant, u ಅಂತಂದ್ರೆ x constant, differentiation of v, differentiation of log x is 1/x. x cancel, log x into 1 is log x. ಸೊ ಆನ್ಸರ್ ಏನು ಬಂತು, log x plus 1. Next one, find the slope of normal to the curve y is equal to x² - 1 at the point 2, 3. ಅಗೇನ್ ಸೇಮ್ ಕ್ವಶನ್ ಇಲ್ಲಿ ಮಾಡಿದ್ವಿ ಅಲ್ಲ, ಇದೇ ರೀತಿ. ಸೊ ಫಸ್ಟ್ ಒನ್, ಸ್ಲೋಪ್ ಕಂಡುಹಿಡಿಬೇಕಂತಂದ್ರೆ m, ಎಷ್ಟನೇ ಕ್ವಶನ್ ಅದು, 11th ಕ್ವಶನ್. m is equal to dy by dx
at the point 2, 3. So ನಮ್ಮ ಫಂಕ್ಷನ್ ಏನೈತಿಲ್ಲೇ y is equal to x square minus 1. Differentiation of x square is 2x minus differentiation of constant term is 0. ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ 2 into 2 minus 0 that is equal to 4. ನಮ್ಮ ಸ್ಲೋಪ್ m is equal to ಎಷ್ಟು ಬಂತು ಇಲ್ಲಿ 4. So next 12th one, the displacement particle in time t seconds is given by the function s is equal to t cube minus 6t square. Find the velocity. Again same question. ವೆಲಾಸಿಟಿ ಕಂಡುಹಿಡಿಬೇಕಂತಂದ್ರೆ ಒಂದು ಸಲ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇಲ್ಲಿ ಎಸ್ ಟರ್ಮ್ನ ಕೊಟ್ಟಾರ, ಅದಕ್ಕೆ ಅದನ್ನ ಎಸ್ ಟರ್ಮ್ನ ಬರ್ಕೋತೀವಿ. ಡಿ ಎಸ್ ಡಿವೈಡೆಡ್ ಬೈ ಡಿ ಟಿ ಆಟ್ ಟಿ ಈಕ್ವಲ್ ಟು 3. ಸೊ ಎಷ್ಟು ಫಂಕ್ಷನ್ ಏನೈತಿ ಟಿ ಕ್ಯೂಬ್ ಎಕ್ಸ್ ಕ್ಯೂಬ್ ಇದ್ದಂಗೆ ಎಸ್ ಕ್ಯೂಬ್ದು ಡಿಫ್ರೆನ್ಷಿಯೇಷನ್ 3x². ಅದ್ರ ಬದಲಿ ಎಕ್ಸ್ ಬದಲಿ ಜಾಗದಾಗ ಟಿ ಹಾಕ್ಕೊಂಡ್ವಿ ಅಂತಂದ್ರೆ ಟಿ ಸ್ಕ್ವೇರ್ ಮೈನಸ್ 6 as it is t square is the differentiation, x square is the differentiation 2x, ಅದೇ ರೀತಿ t square is the 2t into 2t. ಸೊ ಆನ್ಸರ್ ಏನಾಗ್ತೈತಿ 3t square minus 12t. ಈಗ t equal to 3 ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ 3 into 3 square minus 12 into 3 that is 3 square ಅಂತಂದ್ರೆ 9 into 3 ಅಂತಂದ್ರೆ 27 minus 36. ಸೊ 27 minus 36 ಮಾಡಿದ್ವಿ ಅಂತಂದ್ರೆ ಆನ್ಸರ್ ಏನು ಬರ್ತೈತಿ -9 ಯೂನಿಟ್ ಪರ್ ಸೆಕೆಂಡ್. ಈ ಮೈನಸ್ ಸೈನ್ ಏನು ತೋರಿಸುತ್ತಪ್ಪ ಅಂತಂದ್ರೆ ಅಪೋಸಿಟ್ ಡೈರೆಕ್ಷನ್ನಾಗ ಪಾರ್ಟಿಕಲ್ ಮೂವ್ ಆಗಕತ್ತೈತಿ ಅಂತ ಅನ್ನೋದನ್ನು ತೋರಿಸುತ್ತೆ. Next 5 marks questions. So first one, if y is equal to x cube plus sin x minus log x minus root x plus 5. Very easy question. So direct question, differentiation of x cube is 3x square. Differentiation of sin x is cos x. Differentiation of minus signs ಅನ್ನು ಕರೆಕ್ಟಾಗಿ ರಿಪ್ರೆಸೆಂಟ್ ಮಾಡಬೇಕು. ಮೈನಸ್ ಇದೆ ಮೈನಸ್. Differentiation of log x is 1 by x. Again minus. Differentiation of root x is 1 divided by 2 root x. Differentiation of constant number is 0. ಇಷ್ಟು ಮಾಡಿದ್ರೆ 5 marks. Next 20th question. 20th question u by v ಫಾರ್ಮ್ನಾಗ ಐತಿ. ಕ್ವಶನ್ ಫಾರ್ಮುಲಾನ ಯೂಸ್ ಮಾಡಬೇಕು. ಡಿಫ್ರೆನ್ಷಿಯೇಷನ್ ಆಫ್ u ಡಿವೈಡೆಡ್ ಬೈ v ವಿತ್ ರೆಸ್ಪೆಕ್ಟ್ ಟು x ಇತ್ತಂತಂದ್ರೆ ಇದಕ್ಕೆ ಫಾರ್ಮುಲಾ ಏನು v ಇಂಟು ಡಿ ಯು ಬೈ ಡಿ ಎಕ್ಸ್ ಮೈನಸ್ ಯು ಇಂಟು ಡಿ ವಿ ಬೈ ಡಿ ಎಕ್ಸ್ ಹೋಲ್ ಡಿವೈಡೆಡ್ ಬೈ ವಿ ಸ್ಕ್ವೇರ್. ಈ ಫಾರ್ಮುಲಾದೊಳಗೆ ಇವೆಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಮತ್ತು ಆನ್ಸರನ್ನು ಕಂಡುಹಿಡಬೇಕು. ಈ ಪ್ರಾಬ್ಲಮ್ ಮಾಡಲಿಕ್ಕೆ ನನಗೆ ಇಲ್ಲಿ ಜಾಗ ಸಾಲೋದಿಲ್ಲ, ಇದನ್ನು ನೀವೇ ಟ್ರೈ ಮಾಡಿ. Find the equation of the normal to the curve y is equal to x square plus x at the point 1, 2. So equation of the normal to the curve ಏನು ಬರ್ತೈತಿ ಅಂತಂದ್ರೆ y minus y1 is equal to minus 1 divided by m into x minus x1. ಸೊ ಇಲ್ಲಿ m ಅಂತಂದ್ರೆ ಸ್ಲೋಪ್ ಕಂಡುಹಿಡಬೇಕಂತಂದ್ರೆ ನಮಗೆ ಆಲ್ರೆಡಿ ಗೊತ್ತೈತಿ. ಒಂದು ಸಲ ಡಿಫ್ರೆನ್ಷಿಯೇಟ್ ಮಾಡಬೇಕು ಕೊಟ್ಟಿರೋ ಗಿವನ್ ಪಾಯಿಂಟ್ನಲ್ಲಿ 1, 2. ಸೊ ನಮ್ಮ ಫಂಕ್ಷನ್ ಏನೈತಿ ಎಕ್ಸ್ ಸ್ಕ್ವೇರ್. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ 2x. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಈಸ್ 1. ಸೊ ಎಕ್ಸ್ ಈಕ್ವಲ್ ಟು 1 ಹಾಕಿದ್ವಿ ಅಂತಂದ್ರೆ ಇದೇನಾಗ್ತೈತಿ 2 ಇಂಟು 1 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 2 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 3 ಬಂತು. ಸೊ ಈ ಈಕ್ವೇಷನ್ 1 ಒಳಗೆ ನಾವು ಎಮ್ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ ಅವಾಗ ಅದೇನಾಗ್ತೈತಿ y ಮೈನಸ್ y1 ಈಕ್ವಲ್ ಟು ಮೈನಸ್ 1/3 x ಮೈನಸ್ x1 ಆಗ್ತೈತಿ. ಸೊ ಈ ಈಕ್ವೇಷನನ್ನು ನಾವು ಪಾಯಿಂಟ್
ಪಾಯಿಂಟನ್ನು ಹಾಕಬೇಕು. ಪಾಯಿಂಟ್ ಏನೈತಿ 1,2 ಐತಿ. y ಮೈನಸ್ 2 ಮೈನಸ್ 1/3 x ಮೈನಸ್ 1. ನೆಕ್ಸ್ಟ್ ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ವಿ ಅಂದ್ರೆ ಲಾಸ್ಟಿಗೆ ಬರೋ ಇಕ್ವೇಷನ್ ನಮ್ದು ಏನಾಗಿರ್ತೈತಿ, ಇಕ್ವೇಷನ್ ಆಫ್ ದ ನಾರ್ಮಲ್ ಆಗುತ್ತೆ. ಸೊ ನೆಕ್ಸ್ಟ್ 10 marks question. So the displacement of a particle s meters moving along a straight line is s is equal to 4t cube minus 2t square plus t. Find the velocity and acceleration at t is equal to 2 seconds. So velocity ಮತ್ತು acceleration ಕಂಡುಹಿಡಿಯಿರಿ ಅಂದಾರ. 27th question. So s is equal to 4t square minus 2t square plus t. Velocity is equal to dy by dx at t equal to 3 ಸೆಕೆಂಡ್ನ ಕಂಡುಹಿಡಿಬೇಕು. ಫಸ್ಟ್ ಇದನ್ನು ಒಂದು ಸಲ ಡಿಫ್ರೆನ್ಷಿಯೇಷನ್ ಮಾಡಬೇಕು. 4 ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಟಿ ಸ್ಕ್ವೇರ್ ಈಸ್ 2t minus, sorry, this is t cube 3t square minus 2 into differentiation of t square is 2t plus differentiation of t is 1. So ಇದೇನಾಯಿತು 12t square minus 4t plus 1. ಈಗ t equal to 3 ಅನ್ನು ಹಾಕಿದ್ವಿ ಅಂತಂದ್ರೆ ಅವಾಗ ನಮ್ಮದು v ಏನಾಗ್ತೈತಿ ಅಂತಂದ್ರೆ 12 ಇಂಟು 3 square minus 4 into 3 plus 1. 12 into 3 square ಅಂತಂದ್ರೆ 9 minus 4 into 3 is 12 plus 1. 12 into 9 is 108 minus 12 plus 1. 108 ಒಳಗೆ 12 ಹೋದ್ರೆ 96, 96 ಒಳಗೆ 1 ಹೋದ್ರೆ 95. ವೆಲಾಸಿಟಿ ಏನಾಯಿತು 95 ಯೂನಿಟ್ ಪರ್ ಸೆಕೆಂಡ್. ಅದೇ ರೀತಿ ಎಕ್ಸಿಲರೇಷನನ್ನು ಕಂಡುಹಿಡಿಬೇಕು. ಎಕ್ಸಿಲರೇಷನನ್ನು ಕಂಡುಹಿಡಿಬೇಕಂತಂದ್ರೆ ಇದನ್ನೇನು ಮಾಡ್ತೀವಿ ನಾವು, ಸೆಕೆಂಡ್ ಆರ್ಡರ್ ಮಾಡ್ತೀವಿ. ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್. ಸೊ ಅಂದ್ರೆ ಇಲ್ಲೇ ನಮಗೇನಿದು ಈಕ್ವೇಷನ್ ಬಂದೈತಲ್ಲ, ಇದನ್ನು ನಾವು ಇನ್ನೊಂದು ಸಲ ಡಿಫ್ರೆನ್ಷಿಯೇಷನನ್ನು ಮಾಡಬೇಕು ಈ ಈಕ್ವೇಷನನ್ನು. ಸೊ 12t ಸ್ಕ್ವೇರ್ ಐತಿ, 12 ಇಂಟು ಟಿ ಸ್ಕ್ವೇರ್ ಇದ್ದು ಡಿಫ್ರೆನ್ಷಿಯೇಷನ್ 12 ಇಂಟು 2t. ನೆಕ್ಸ್ಟ್ ಮೈನಸ್ 4t the differentiation 1, again 1 constant 0. 12 2s are 24t minus 4. Acceleration at t equal to 3 second, t equal to 3 ಹಾಕಿದ್ವಿ ಅಂತಂದ್ರೆ 24 into 3 minus 4. 24 into 3 is 72 minus 4. 72 minus 4 is 68. 68. So acceleration of the unit ಏನಂತಂದ್ರೆ 68 ಯೂನಿಟ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಇಷ್ಟು ಮಾಡಿದರೆ ಅಂತಂದರೆ ಇದು 10 marks ಕ್ವಶನ್. 26th ಕ್ವಶನ್ ಇನ್ನೂ ಒಂದು ಬಾಕಿ ಇದೆ. ಸೊ 26th ಕ್ವಶನ್ ಇಲ್ಲಿ ಮಾಡೋಣ. ಸೊ 26th ಕ್ವಶನ್ ಏನಿದೆ ಅಂತಂದ್ರೆ, ಇಫ್ y is equal to a cos mx plus
b is equal to sin mx, then find d square y by dx square. ಸೆಕೆಂಡ್ ಆರ್ಡರ್ ಡೆರಿವೇಷನ್ನ ಕಂಡುಹಿಡಿಬೇಕು ಮತ್ತು ಇಲ್ಲಿ ಚೈನ್ ರೂಲನ್ನು ಅಪ್ಲೈ ಮಾಡಬೇಕು. y is equal to a cos mx plus b sin mx. ಸೊ ಇದನ್ನು ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡೋಣ. ಫಸ್ಟ್ ಆರ್ಡರ್ನೊಳಗೆ a constant as it is, differentiation of cos x is minus sin x sin mx, ಇಲ್ಲಿ mx ಇದೆ ಅದಕ್ಕೆ mx ಅಂತ ಬರ್ಕೊಳ್ಳೋಣ. ಸೊ m ಇಂಟು ಎಕ್ಸ್ ಈಸ್ ಅನದರ್ ಫಂಕ್ಷನ್, ಇದನ್ನು ಇನ್ನೊಂದು ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ರೆ m ಬಂತು ಪ್ಲಸ್ ನೆಕ್ಸ್ಟ್ ಫಂಕ್ಷನ್ b ಕಾನ್ಸ್ಟೆಂಟ್ ಆ್ಯಸ್ ಇಟ್ ಈಸ್, ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಈಸ್ cos mx, ಸೊ ಡಿಫ್ರೆನ್ಷಿಯೇಷನ್ ಆಫ್ mx ಈಸ್ m. ಸೊ ನಮಗೆ ಆನ್ಸರ್ ಏನು ಬಂತು, ಮೈನಸ್ ಎ ಎಮ್ ಸೈನ್ ಎಮ್ ಎಕ್ಸ್ ಪ್ಲಸ್ ಬಿ ಎಮ್ ಕಾಸ್ ಎಮ್ ಎಕ್ಸ್. ಸೊ ಸೆಕೆಂಡ್ ಆರ್ಡರ್ ಡಿಫ್ರೆನ್ಷಿಯೇಷನನ್ನು ಕಂಡುಹಿಡಬೇಕಂತಂದ್ರೆ ಇದನ್ನ ಇನ್ನೊಂದು ಸಲ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್. ಸೊ ಇಲ್ಲಿ ಮೈನಸ್ ಎ ಎಮ್ ಕಾನ್ಸ್ಟೆಂಟ್ as it is, differentiation of sin x is cos x cos mx, again differentiation of mx is m plus bm as it is, differentiation of cos x is minus sin x, so differentiation of mx is m. ಸೊ ಅವಾಗಿದ್ದು ನಮ್ಗೆ ಏನಾಗುತ್ತೆ, ಎಮ್ ಇಂಟು ಎಮ್ ಸ್ಕ್ವೇರ್ ಆಗುತ್ತೆ, ಮೈನಸ್ ಎ ಎಮ್ ಸ್ಕ್ವೇರ್ ಕಾಸ್ ಎಮ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ ಬಿ ಎಮ್ ಸ್ಕ್ವೇರ್ sin x. ಸೊ ಅವ್ರು ಏನು ಹೇಳಿದ್ದಾರೆ, ಮತ್ತು ಆ್ಯಟ್ ದ ಪಾಯಿಂಟ್ ಎಕ್ಸ್ ಈಕ್ವಲ್ ಟು 0, ನಾವು ಎಕ್ಸ್ ಈಕ್ವಲ್ ಟು 0 ಹಾಕಿದ್ವಿ ಅಂತಂದ್ರೆ ಸೈನ್ ಎಮ್ ಎಕ್ಸ್ 0, ಸೈನ್ 0 ಆಗ್ತೈತಿ, ಕಾಸ್ 0 ಆಗ್ತೈತಿ. ಸೊ ಸೈನ್ 0 ಈಸ್ 0, ಕಾಸ್ 0 ಈಸ್ 1. ಸೊ ನಮಗೆ ಸೈನ್ ಟರ್ಮ್ ಫುಲ್ 0 ಆಗ್ತೈತಿ. ಉಳಿದಿದ್ದು ಯಾವುದು, ಮೈನಸ್ ಎ ಎಮ್ ಸ್ಕ್ವೇರ್ ಕಾಸ್ 0 ಈಸ್ 1. ಸೊ ನಮಗೆ ಆನ್ಸರ್ ಏನು, ಮೈನಸ್ ಎ ಎಮ್ ಸ್ಕ್ವೇರ್. ಥ್ಯಾಂಕ್ ಯು ಗೈಸ್. ಇದು ನಮ್ಮದು ಇವತ್ತಿಂದು ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಮೇಲಿಂದು ಫಸ್ಟ್